ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ನಾನಿವಾಗ ಬಿ ಟಿ ಸಿನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡು ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ನೋಡಿ, ಇಲ್ಲಿ ಯಾವುದೇ ಥರದಾದ ಇಂಡಿಕೇಟರ್ ಆಗಲಿ, ವಾಲ್ಯೂಮ್ ಆಗಲಿ, ಟ್ರೆಂಡ್ ಲೈನ್ ಆಗಲಿ, ಮೂವಿಂಗ್ ಅವರೇಜ್ ಆಗಿ ಏನೂ ಇಲ್ಲ. ಪ್ಲೈನ್ ಚಾರ್ಟ್. ಓಕೆನಾ, ಪ್ಲೈನ್ ಚಾರ್ಟ್ ನೋಡಿ. ಈ ಒಂದು ಟ್ರೇಡನ್ನು ನಾನು ಇನ್ನೂ ಯಾವುದೋ ಫ್ರೀ ಟೆಲಿಗ್ರಾಮ್ಗಾಗಲಿ ನಮ್ಮ ಸ್ಟೂಡೆಂಟ್ ಗ್ರೂಪ್ಗಾಗಲಿ ಏನೂ ಕೊಟ್ಟಿಲ್ಲ. ಏನಕ್ಕೆ ಅಂದರೆ ಅವರೂ ಕೂಡ ಸ್ಟಡಿ ಮಾಡಲಿ. ನಾನೇ ಕೊಡ್ತಾ ಇತ್ತಂದರೆ ಹೆಂಗಾಗತ್ತೆ? ಓಕೆನಾ, ನಾನೇ ಪರ್ಸ್ನಲಿಯಾಗಿ ಟ್ರೇಡ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಮಾರ್ಕೆಟಲ್ಲಿ ಖಂಡಿತ ಈ ಲೆವೆಲ್ಗೆ ರಿಸ್ಕ್ ಇರುತ್ತೆ. ರಿವಾರ್ಡನ್ನು ನಾನು ಈ ಲೆವೆಲ್ಗೆ ಇಟ್ಕೊತೀನಿ. ಓಕೆನಾ, ಜಸ್ಟ್ 148 ಪಾಯಿಂಟ್ ನನಗೆ ಏನಿದೆ, ರಿಸ್ಕ್ ಇದೆ. ಇನ್ನು ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ. ಇಷ್ಟೇ ಬಂಧುಗಳೇ, ಏನು ಕಾಂಪ್ಲಿಕೇಟೆಡ್ ಇಲ್ಲ, ಸಿಂಪಲ್. ನಾನು ಹೇಳ್ತೀನಿ ಏನಕ್ಕೆ ಅಂತ. ನೋಡಿ, ಇದ್ರ ಜೊತೆಗೆ ನಮಗೆ ಸ್ಟ್ರಾಟಜಿ ಯಾವುದು? ಸ್ಟ್ರಾಟಜಿ ರೆಡಿ ಎಂಟ್ರಿ ರೆಡಿ ಬಂಧುಗಳೇ. ಎಂಟ್ರಿ ಟ್ರಿಗರ್ ಆಗಿದೆ ಬಂಧುಗಳೇ. ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಓಕೆನಾ, ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಓಕೆನಾ, ಎಂಟ್ರಿ ಆಲ್ರೆಡಿ ಟ್ರಿಗರ್ ಆಗಿದೆ. ನೋಡಿ, ಪ್ರೈಸ್ ಬಿದ್ದಿಲ್ಲ, ಆಲ್ರೆಡಿ ಹೇಳ್ತಾ ಇದ್ದೀನಿ. ಓಕೆನಾ, ಪ್ರೈಸ್ ಬಿದ್ದಿಲ್ಲ. ಓಕೆನಾ, ಅನಾಲಿಸಿಸ್ನ ಶುರು ಮಾಡೋಣ. 12 ಪಾಯಿಂಟ್ ರಿವಾರ್ಡ್ ಇದೆ ಆಲ್ರೆಡಿ. ಬಂಧುಗಳೇ, ಇಲ್ಲಿ ವೆರಿ ಸಿಂಪಲ್. ನಾನು ಅನಾಲಿಸಿಸ್ ಮಾಡೋದು ಎಷ್ಟು ಸಿಂಪಲ್ ಆಗಿದೆ ಅಂದರೆ ಅಷ್ಟು ಸಿಂಪಲ್ ಆಗಿದೆ. ನೋಡಿ, ಇಲ್ಲಿ ಈ ಕ್ಯಾಂಡಲನ್ನು ಗಮನಿಸ್ತಾ ಇದ್ದೆ. ಈ ಕ್ಯಾಂಡಲ್ ಒಂದನ್ನು ಗಮನಿಸ್ತಾ ಇದ್ದೆ, ಇಲ್ಲೂ ಕೂಡ ಗಮನಿಸ್ತಾ ಇದೆ. ನೋಡಿ, ಇಲ್ಲಿ ಈ ಕ್ಯಾಂಡಲನ್ನು ಕೂಡ ನೋಡಿ. ಈ ಕ್ಯಾಂಡಲ್ ಬಂದಾದಮೇಲೆ ಪ್ರೈಸು ಮೇಲೆ ಹೋಗಿಲ್ಲ, ಕರೆಕ್ಟಾಗಿ ವಾಪಸ್ ಬಂದಿದೆ. ಈ ಕ್ಯಾಂಡಲ್ ಬಂದಾದ್ಮೇಲೂ ಕೂಡ ಪ್ರೈಸ್ ಮೇಲೆ ಹೋಗಿಲ್ಲ, ಮತ್ತು ವಾಪಸ್ ಬರಲೇಬೇಕಲ್ವಾ? ಬಂದಿದೆ ಸ್ವಲ್ಪ, ಬಟ್ 100% ಇವಾಗ ಬರುತ್ತೆ ಬಂಧುಗಳೇ. 100%. ಯಾಕೆಂದರೆ ಇಲ್ಲಿ ಬಂದಿಲ್ಲ 100%. ಖಂಡಿತ ಇಲ್ಲಿ 100% ಬರುತ್ತೆ. ಓಕೆನಾ, ಸಿಂಪಲ್. ನೋಡಿ, ನೀವೇನು ಲೈವಲ್ಲಿ 17 ಪಾಯಿಂಟ್ಸ್ ರನ್ನಿಂಗ್, 26 ಪಾಯಿಂಟ್ಸ್ ರನ್ನಿಂಗ್. ನೋಡಿ, ಯೋಚಿಸಿ, ಮಾರ್ಕೆಟ್ ಎಷ್ಟು ಸಿಂಪಲ್ ಆಗಿದೆ. ಓಕೆನಾ, ಈ ಸ್ಟ್ರಾಟಜಿ ಬಂದು ಇನ್ಸ್ಟಿಟ್ಯೂಷನ್ಸ್ ಅವರು ಯೂಸ್ ಮಾಡುವಂಥ ಸ್ಟ್ರಾಟಜಿ ಇದು. ಇನ್ಸ್ಟಿಟ್ಯೂಷನಲ್ ಲೆವೆಲಲ್ಲಿ ಟ್ರೇಡ್ ಮಾಡುವಂಥ ಸ್ಟ್ರಾಟಜಿ. ಓಕೆನಾ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. 26 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಈ ಕ್ಯಾಂಡಲ್ನ ನಾವೇನಪ್ಪ ಅಂತ ಕರಿತೀವಿ ಅಂದರೆ ಆಪ್ರೇಟರ್ ಕ್ಯಾಂಡಲ್. ಆಪ್ರೇಟ್ ಮಾಡಿದ್ದಾರೆ ಕ್ಯಾಂಡಲ್ಸ್ಗಳನ್ನ ಯಾರು? ಆಪ್ರೇಟರ್ಸು ಆಪ್ರೇಟ್ ಮಾಡಿದ್ದಾರೆ. ಎಲ್ಲರಿಗೂ ಬೈಯಿಂಗ್ ಕಡೆ ಹೋಗ್ತಾ ಇದೆ ಅನ್ನೋದಕ್ಕೆ ತೋರಿಸೋದಕ್ಕೋಸ್ಕರ ಆಪ್ರೇಟ್ ಮಾಡಿರೋವಂಥ ಕ್ಯಾಂಡಲ್ಸ್. ನೋಡಿಲಿ, ಆಪ್ರೇಟ್ ಮಾಡಿರೋವಂಥ ಕ್ಯಾಂಡಲ್ಗಳವೆಲ್ಲ. ಆಪ್ರೇಟರ್ಗಳು ರೀಟೇಲ್ ಪೀಪಲ್ನ ಹ್ಯಾಮರ್ಸೋದಕ್ಕೋಸ್ಕರ ಮಾಡಿರೋವಂಥ ಕ್ಯಾಂಡಲ್. ಅರ್ಥ ಆಗ್ತದೆಯಲ್ಲ? ವೆರಿ ಸಿಂಪಲ್ ಬಂಧುಗಳೇ. ಆಲ್ರೆಡಿ 41 ಪಾಯಿಂಟ್ ರನ್ನಿಂಗ್. ಇಷ್ಟನ್ನು ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಖಂಡಿತ 100% ಮಾರ್ಕೆಟು ಕೆಳಗಡೆ ಬರುತ್ತೆ. ನೋಡಿ, ಲೈವ್ ಮಾರ್ಕೆಟ್, ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್ ರಿಪೋರ್ಟ್. ಖಂಡಿತ ಪ್ರೈಸ್ ಬರುತ್ತೆ. ನೋಡಿ, 148 ಪಾಯಿಂಟ್ಸ್, 372 ಪಾಯಿಂಟ್ಸ್ ರಿವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಬರುತ್ತೆ ಇಲ್ವಾ? ಏನು ಮಾಡಬೇಕು? ತಾಳ್ಮೆ ಅಮೂಲ್ಯವಾದದ್ದು ಬಂಧುಗಳೇ. ತಾಳ್ಮೆಯಿಂದ ಟಾರ್ಗೆಟ್ಗೋಸ್ಕರ ಕಾಯುತ್ತೇನೆ. ಟ್ರೇಡಿಂಗಲ್ಲಿ ಪ್ಲಾನ್ನ ಮಾಡಬೇಕಂದ್ರೆ ತಾಳ್ಮೆ ಅಮೂಲ್ಯವಾದದ್ದು. ತಾಳ್ಮೆಯಿಂದ ಕಾಯ್ತಂದರೆ ಖಂಡಿತ 100% ಟ್ರೇಡಿಂಗಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಓಕೆ, ವೈಟಿಂಗ್ ಫಾರ್ ದಿ ಟಾರ್ಗೆಟ್.
ಬಂಧುಗಳೇ ಗಮನಿಸಿ, ಇಲ್ಲಿ 693 ಪಾಯಿಂಟ್ ರನ್ನಿಂಗಲ್ಲಿದೆ. ಗಮನಿಸಿ, ಇಲ್ಲಿ 684 ಪಾಯಿಂಟ್. ಇದೇನಾದ್ರೂ 700 ಪಾಯಿಂಟ್ಸ್ಗೆ ಬಂತು ಅಂದರೆ ಕ್ಲೋಸ್ ಮಾಡ್ತಾನೆ. ಏಕೆಂದರೆ ಪ್ರೈಸು ತುಂಬಾ ಹಾಲ್ಟಿಂಗ್ ಆಗ್ತದೆ. ನೋಡಿ, ಇಲ್ಲಿ ಪ್ರೈಸ್ ಬರ್ತಾ ಇದೆ, ಹಾಲ್ಟಿಂಗ್ ಆಗ್ತದೆ, ಬರ್ತಾ ಇದೆ, ಹಾಲ್ಟಿಂಗ್ ಆಗ್ತದೆ, ಬರ್ತಾ ಇದೆ, ಹಾಲ್ಟಿಂಗ್ ಆಗ್ತದೆ, ಹಾಲ್ಟಿಂಗ್ ಆಗ್ತದೆ. ಹಾಲ್ಟ್ ಆಗೋ ಥರ ಕಾಣ್ತಾ ಇರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ 700 ಪಾಯಿಂಟ್ಸ್ ಬಂತಂದರೆ ನೋಡಿ 698, 699 ಇದೆ. 700 ಪಾಯಿಂಟ್ಸ್ ಬಂತಂದರೆ ಕ್ಲೋಸ್ ಮಾಡ್ತೇನೆ. ಓಕೆನಾ? ಇನ್ನೂ ಬಂದಿಲ್ಲ. 699ಗೆ ಬಂದು ವಾಪಸ್ ಹೋಗ್ತಾ ಇದೆ. 699ಗೆ 700 ಪಾಯಿಂಟ್ಸ್ ಬರಬೇಕು. ನೋಡಿ 695 ರನ್ನಿಂಗಲ್ಲಿದೆ. ಸಿಂಪಲ್ ಅಲ್ವಾ? ನೋಡಿ, ಇಲ್ಲಿ ಯಾವ ಥರ ಅನಾಲಿಸಿಸ್ ಮಾಡಿದ್ವಿ, ಇದು ಯಾವ ಥರ ಅನಾಲಿಸಿಸ್ ಮಾಡಿದ್ವಿ. ವೆರಿ ಸಿಂಪಲ್ ಬಂಧುಗಳೇ. ನೋಡಿ ಬಂತು, ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. ಓಕೆನಾ? ಈ ಒಂದು ಟ್ರೇಡನ್ನು ಇಲ್ಲಿಗೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಓಕೆನಾ? 703 ಪಾಯಿಂಟ್ಗೆ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. ಅಲ್ಲಿಗೆ ರಿಸ್ಕ್ ಎಷ್ಟಿದೆ ನೋಡಿ, ಇಲ್ಲಿ ಈ ಒಂದು ಟ್ರೇಡಲ್ಲಿ 148 ಪಾಯಿಂಟ್ ರಿಸ್ಕ್ ಇದೆ. ಇದನ್ನು ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡ್ತು ಅಂದರೆ ಈ ಒಂದು ಟ್ರೇಡಲ್ಲಿ ನಮಗೆ 1:5 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಅರ್ಥ ಆಯ್ತಲ್ಲ? ಸಿಂಪಲ್ಲು ಬಂಧುಗಳೇ. ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿನೂ ಅಪ್ಲೈ ಮಾಡಿ. ಈ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಏನೇನಾಗಿದೆ ತಿಳಿಸಿಕೊಟ್ಟು ಮಾಡಿರುವಂಥ ಈ ಒಂದು ಟ್ರೇಡಲ್ಲಿ 703 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ನ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.